ನಮಸ್ಕಾರ ಎಲ್ಲರಿಗೂ. ವಟ ಸಾವಿತ್ರಿ ವ್ರತದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾವು ವಟ ಸಾವಿತ್ರಿ ವ್ರತದ ಕಥೆಯನ್ನು ನೋಡೋಣ. ಮದ್ರ ದೇಶದ ದೊರೆ ಅಶ್ವಪತಿ, ಆತನಿಗೆ ಒಳ್ಳೆ ಪ್ರಜಾವರ್ಗ, ಸಕಲ ಸಂಪತ್ತುಗಳು ಇದ್ದವು. ಇವುಗಳೊಂದಿಗೆ ಆತ ಪ್ರಜೆಗಳನ್ನು ಒಳ್ಳೆಯ ರೀತಿಯಲ್ಲಿ ಪಾಲನೆ ಮಾಡ್ತಾ ಇದ್ದ. ಆದರೂ ಕೂಡ ಆತನಿಗೆ ಒಂದು ದೊಡ್ಡ ಚಿಂತೆ ಕಾಡ್ತಾ ಇತ್ತು. ಅದು ಏನಂತ ಅಂದರೆ, ಆತ ಸಂತಾನಹೀನನಾಗಿದ್ದ. ಆತ 18 ವರ್ಷಗಳ ಕಾಲ ಸಂತಾನ ಭಾಗ್ಯಕ್ಕಾಗಿ ಕಠಿಣ ತಪಸ್ಸನ್ನು ಆಚರಿಸಿದ. ಆಮೇಲೆ ತಾಯಿ ಸರಸ್ವತಿಯ ಅನುಗ್ರಹದಿಂದ ಅವನ ರಾಣಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ಆಕೆಗೆ ಸಾವಿತ್ರಿ ಅಂತ ಹೆಸರಿಡ್ತಾರೆ. ಕಾಲ ಕಳೆದಂತೆ ಸಾವಿತ್ರಿ ದೊಡ್ಡವಳಾಗ್ತಾಳೆ. ಅಶ್ವಪತಿ ಆಕೆಯ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಪಕ್ಕದ ರಾಜ್ಯದ ದ್ಯುಮತ್ಸೇನನ ಮಗನಾದಂತಹ ಸತ್ಯವಾನನನ್ನು ಸಾವಿತ್ರಿ ವಿವಾಹವಾಗ್ತಾಳೆ. ವಿವಾಹದ ತಯಾರಿ ನಡೀತಾ ಇರ್ತದೆ. ಆಗ ಅಲ್ಲಿಗೆ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳ ಆಗಮನವಾಗ್ತದೆ. ಅವರು ಅತ್ಯಂತ ಘೋರ ಆತಂಕಕಾರಿ ವಿಷಯವೊಂದನ್ನು ಹೇಳುತ್ತಾರೆ. ಅದು ಸಾವಿತ್ರಿಯ ವಿಷಯದಲ್ಲಿ ಏನಂದರೆ, ಮದುವೆಯಾಗಿ 1 ವರ್ಷ ಸರಿಯಾಗಿ ಪೂರ್ತಿಯಾಗುವಂತಹ ದಿನವೇ ಸತ್ಯವಾನ ಅಸುನೀಗ್ತಾನೆ ಅಂತ. ಇದನ್ನು ಕೇಳಿದಂತಹ ಅಶ್ವಪತಿಗೆ ಚಿಂತೆ, ಕಳವಳ ಆಗ್ತದೆ. ಆತ ಸಾವಿತ್ರಿಯಲ್ಲಿ ಸತ್ಯವಾನನನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆಗು ಅಂತ ಹೇಳಿ ಒಪ್ಪಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಸಾವಿತ್ರಿ ಅಚಲವಾದಂತಹ ನಿರ್ಧಾರವನ್ನು ತಳೆತಾಳೆ. ಏನೇ ಆದರೂ ಕೂಡ ತಾನು ಸತ್ಯವಾನನನ್ನೇ ವಿವಾಹವಾಗ್ತೇನೆ, ಆತನೇ ನನ್ನ ಪತಿಯಾಗಬೇಕು ಅಂತ ಸಾವಿತ್ರಿ ನಿರ್ಧಾರ ಮಾಡ್ತಾಳೆ. ಕೊನೆಗೆ ಬೇರೆ ಯಾವ ದಾರಿ ಕಾಣದೆ ಅಶ್ವಪತಿ ಮಗಳ ವಿವಾಹವನ್ನು ನೆರವೇರಿಸ್ತಾನೆ. ಆಕೆಯನ್ನು ಗಂಡನ ಮನೆಗೆ ಕಳುಹಿಸಿಕೊಡ್ತಾನೆ. ಇದ್ದಕ್ಕಿದ್ದಂತೆ ದ್ಯುಮತ್ಸೇನ ತನ್ನ ರಾಜ್ಯವನ್ನು ಕಳೆದುಕೊಳ್ತಾನೆ. ಆತನ ರಾಜ್ಯ ಶತ್ರುಗಳ ಪಾಲಾಗ್ತದೆ. ರಾಜ್ಯವನ್ನು ಕಳೆದುಕೊಂಡು ಕಾಡಿನಲ್ಲಿ ವೃದ್ಧ ತಂದೆ ತಾಯಿ ಹಾಗೆಯೇ ನವಜೋಡಿ ಬದುಕನ್ನು ಸಾಗಿಸ್ತಾ ಇರ್ತಾರೆ. ಅಷ್ಟಾದರೂ ಕೂಡ ಸಾವಿತ್ರಿ ಅತ್ತೆ ಮಾವ ಗಂಡನ ಸೇವೆ ಮಾಡಿಕೊಂಡು ದಿನವನ್ನು ಕಳೀತಾ ಇರ್ತಾಳೆ. ದಿನಗಳು ಉರುಳ್ತಾ ಇದ್ದವು. ನಾರದರು ಹೇಳಿದಂತಹ ದಿನಕ್ಕೆ ಇನ್ನು 3 ದಿನ ಮಾತ್ರ ಬಾಕಿ ಇತ್ತು. ಧೈರ್ಯದಿಂದಲೇ ಸಾವಿತ್ರಿ ಅನ್ನ ಆಹಾರ ನಿದ್ರೆ ಇಲ್ಲದೆ ತನ್ನ ಗಂಡನ ಜೊತೆ ಇರ್ತೇನೆ ಅಂತ ಪಣವನ್ನು ತೊಡ್ತಾಳೆ. ದೇವರಲ್ಲಿ ಬೇಡಿಕೊಳ್ತಾ ಇರ್ತಾಳೆ. ಕೊನೆಗೆ ನಾರದರು ಹೇಳಿದಂತಹ ಆ ದಿನ ಬಂದೇ ಬಿಡ್ತದೆ. ಸತ್ಯವಾನ ಎಂದಿನಂತೆ ಕಾಡಿಗೆ ಕಟ್ಟಿಗೆಯನ್ನು ತರಲಿಕ್ಕೆ ಕೊಡಲಿಯನ್ನು ಹಿಡಿದುಕೊಂಡು ಹೊರಡ್ತಾನೆ. ತಾನು ಜೊತೆಯಲ್ಲಿ ಬರ್ತೇನೆ ಅಂತ ಸಾವಿತ್ರಿ ಆತನ ಜೊತೆಗೆ ಹೋಗ್ತಾಳೆ. ಸ್ವಲ್ಪ ಕಟ್ಟಿಗೆ ಒಟ್ಟಾಗಿತ್ತು. ಆಗಲೇ ಸತ್ಯವಾನ, ನನಗೆ ಜೀವದಲ್ಲಿ ಒಂಥರ ಸಂಕಟ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಸ್ವಲ್ಪ ವಿಶ್ರಾಂತಿ ಮಾಡಿ ಕೆಲಸವನ್ನು ಮುಂದುವರಿಸ್ತೇನೆ ಅಂತ ಹೇಳುತ್ತಾನೆ. ಆಮೇಲೆ ಇಬ್ಬರು ಒಂದು ದೊಡ್ಡ ಆಲದ ಮರದ ಕೆಳಗೆ ಬಂದು ಕುಳಿತುಕೊಳ್ತಾರೆ. ಸಾವಿತ್ರಿ ತನ್ನ ತೊಡೆಯ ಮೇಲೆ ತಲೆ ಇಟ್ಟು ಮಲಗುವಂತೆ ಸತ್ಯವಾನನಿಗೆ ಹೇಳ್ತಾಳೆ. ಒಮ್ಮೆಲೆ ಸತ್ಯವಾನ ನರಳಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಶರೀರ ನಿಸ್ತೇಜವಾಗ್ತದೆ. ಅವನ ಪ್ರಾಣ ಹೋಗುವುದಕ್ಕೂ ಅಲ್ಲೊಂದು ಕರಾಳ ಆಕೃತಿ ಗೋಚರವಾಗುವುದು ಒಟ್ಟಾಗಿ ಆಗ್ತದೆ. ಆ ಆಕೃತಿ ಯಮಧರ್ಮನದ್ದಾಗಿತ್ತು. ಆತ ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಡ್ತಾನೆ. ಆಗ ಸಾವಿತ್ರಿ ಎದ್ದು ನಿಂತು ಆರ್ತನಾದವನ್ನು ಮಾಡ್ತಾ ಯಮನನ್ನು ಹಿಂಬಾಲಿಸ್ತಾಳೆ. ತನ್ನ ಹಿಂದೆಯೇ ಬರ್ತಾ ಇರುವಂತಹ ಈಕೆಯನ್ನು ಕಂಡು ಆಶ್ಚರ್ಯದಿಂದ ಯಮಧರ್ಮ, ನೀನು ಬರುವ ಹಾಗೆ ಇಲ್ಲ, ನಿನ್ನ ಪತಿಯ ಪ್ರಾಣ ನಾನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ, ನೀನು ವಾಪಸ್ಸಾಗು ಅಂತ ಹೇಳ್ತಾನೆ. ಆಗ ಸಾವಿತ್ರಿ ಅವನ ಮಾತನ್ನು ಕೇಳದೆ ಯಮನಿಗೆ, ನೀನು ನನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸು, ಇಲ್ಲವೇ ಪತಿಯ ಜೊತೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಸವಾಲು ಹಾಕ್ತಾಳೆ. ಆಕೆಯನ್ನು ಯಮಧರ್ಮ ತುಂಬ ಸಮಾಧಾನ ಮಾಡಿದ, ಗದರಿಸಿದ. ಏನು ಹೇಳಿದರೂ ಅದು ಉಪಯೋಗ ಆಗಲಿಲ್ಲ. ಅನೇಕ ವರಗಳನ್ನು ಕೊಡ್ತೇನೆ ಅಂತಲೂ ಹೇಳಿದ. ಅದು ಸಾವಿತ್ರಿಗೆ ಇಷ್ಟವಾಗಲಿಲ್ಲ. ಆಕೆ ಅದನ್ನು ಒಪ್ಪಲಿಲ್ಲ. ಸಾವಿತ್ರಿ
ಒಂದೇ ಹೇಳ್ತಾಳೆ, ಸತ್ಯವಾನ ಮತ್ತೆ ಬದುಕಬೇಕು, ಇಲ್ಲವಾದಲ್ಲಿ ನಾನು ಕೂಡ ಮರಣವನ್ನು ಹೊಂದಿ ಆತನ ಜೊತೆಗೆ ಸ್ವರ್ಗವನ್ನು ಸೇರಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಳ್ತಾಳೆ. ಸಾವಿತ್ರಿಯ ಈ ಪವಿತ್ರ, ಅಪರಿಮಿತ, ಅನನ್ಯ ಪತಿಭಕ್ತಿಯ ಎದುರು ಯಮ ಸೋತು ಹೋಗ್ತಾನೆ. ಆಕೆಯ ಪತಿಯ ಬಗೆಗಿನ ಪ್ರೇಮಕ್ಕೆ ಯಮ ಕರಗಿ ಹೋದ. ಯಾವ ಆಲದ ಮರದ ಬುಡದಿಂದ ಸತ್ಯವಾನನ ಪ್ರಾಣವನ್ನು ಕಸಿದುಕೊಂಡು ಹೋಗಿದ್ನೋ ಅಲ್ಲೇ ಆತನ ಪ್ರಾಣವನ್ನು ಮರಳಿ ಕೊಡ್ತಾನೆ. ಆತನ ಮೃತ ಶರೀರದಲ್ಲಿ ಪ್ರಾಣವಾಯು ಸಂಚಾರ ಮಾಡುವಂತೆ ಯಮಧರ್ಮ ಮಾಡ್ತಾನೆ. ಪತಿಯೇ ಪರದೈವ ಅಂತ ನಂಬಿದಂತಹ ಸಾವಿತ್ರಿಯನ್ನು ಮನದುಂಬಿ ಹಾರೈಸಿದಂತಹ ಯಮಧರ್ಮ ನೂರ್ಕಾಲ ಸುಖವಾಗಿ ಬಾಳುವಂತೆ ಅವರಿಬ್ಬರನ್ನು ಅನುಗ್ರಹಿಸಿ ಅಲ್ಲಿಂದ ಕಣ್ಮರೆಯಾದ. ನಿದ್ರೆಯಿಂದ ಎಚ್ಚರಗೊಂಡವನಂತೆ ಎದ್ದು ಕುಳಿತ ಸತ್ಯವಾನ. ಸಂಜೆ ಕಟ್ಟಿಗೆ ಒಯ್ಯುವುದು ತಡವಾಯಿತು ಅಂತ ಗಡಿಬಿಡಿಯಿಂದ ಸತ್ಯವಾನ ಸಾವಿತ್ರಿ ಮನೆಯತ್ತ ಹೋಗ್ತಾರೆ. ರಾಜ್ಯವನ್ನು ಮರಳಿ ಪಡೆದಂತಹ ದ್ಯುಮತ್ಸೇನ ಆನಂದದಿಂದ ಸಾವನ್ನು ಗೆದ್ದ ಮಗ ಹಾಗೆಯೇ ಸೊಸೆಯನ್ನು ಸ್ವಾಗತಿಸಿದ. ಆಮೇಲೆ ಎಲ್ಲರೂ ಸೇರಿ ಆನಂದವಾಗಿ ರಾಜ್ಯಭಾರವನ್ನು ಮುಂದುವರಿಸಿದರು. ಇದಾಗಿತ್ತು ಅನನ್ಯ ಪತಿಭಕ್ತಿಯಿಂದ ಯಮನನ್ನು ಗೆದ್ದಂತಹ ಸಾವಿತ್ರಿಯ ಕತೆ, ವಟ ಸಾವಿತ್ರಿ ವೃತ್ತಕಥೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.